ಮಿಸ್ಟರ್ ಚಂದ್ರು, ಇನ್ನೊಂದು ಸಲ ನೀನು ನನಗೆ ಜಮೀನ್ದಾರರೇ ಅಂತ ಕರೆದ್ರೆ ನಿನ್ನನ್ನು ನೌಕರಿಯಿಂದ ತೆಗೆದು ಮನೆಗೆ ಕಳಿಸ್ಬಿಡ್ತೀನಿ ಅಷ್ಟೇ. ನೋಡು, ನೀನು ನನ್ನ ಬಾಲ್ಯ ಸ್ನೇಹಿತ, ಪ್ರೀತಿಯಿಂದ ದಯಾನಂದ ಅಂತ ಕರೆದ್ರೆ ಸಾಕು. ಚೇಚೆ, ಅದೇಗೆ ಸಾಧ್ಯ? ನಾವು ತಮ್ಮಲ್ಲಿ ಕೆಲಸ ಮಾಡುವವರು ಅಂದಾಗ ಎಷ್ಟಾದರೂ ತಮಗೆ ಗೌರವ ಕೊಟ್ಟೆ ಮಾತಾಡಬೇಕಾಗುತ್ತದೆ. ಸ್ನೇಹಿತನೆಂಬ ಅಭಿಮಾನದಿಂದ ನೀವು ನೀಡಿರುವ ಜವಾಬ್ದಾರಿಯ ಜಾಗೆಯನ್ನು ದುರುಪಯೋಗ ಪಡಿಸಿಕೊಳ್ಳುವ ದುರ್ತ ನಾನಲ್ಲ. ಏನಾದ್ರೂ ಹೇಳಿದ್ರೆ ಭಾಷಣೆ ಪ್ರಾರಂಭ ಮಾಡ್ಬಿಡ್ತಾನೆ. ಹೋಗ್ಲಿ, ಈಗ ಬಂದ ಕೆಲಸವೇನು ಮ್ಯಾನೇಜರ್ ಚಂದ್ರಕಾಂತ್? ಬರೀ ಚಂದ್ರು ಅಂತ ಕರೆದರೆ ಸಾಕು, ಮ್ಯಾನೇಜರ್ ಎಂದು ಕರೆಯುವ ಅಗತ್ಯವಿಲ್ಲ. ಚಚೆ, ಯಾರನ್ನು ಯಾರು ದುರುಪಯೋಗ ಪಡ್ಕೊಳ್ಬಾರ್ದಲ್ಲ, ಅದಕ್ಕಾಗಿ. ಹೋಗ್ಲಿ ಬಿಡಿ. ಟಾಟಾ ಕಂಪನಿಯವರು ಮಸೀನ್ ಕಳಿಸಿದ್ದಾರೆ. ಅವರಿಗೆ 1 ಲಕ್ಷ ರೂಪಾಯಿ ಚೆಕ್ ಕಳಿಸಬೇಕಾಗಿತ್ತು. ಅದಕ್ಕಾಗಿ ರವಿ ಅವರನ್ನು ಭೇಟಿಯಾದೆ. ಅಣ್ಣನ ಹತ್ರ ಹೋಯ್ಪ ಅಂತ ಹೇಳಿದ್ರು, ಅದಕ್ಕೆ ಬಂದೆ. ಹಾಗೆ ರವಿ ಎಲ್ಲಿದ್ದಾನೆ? ಈಗ ಫ್ಯಾಕ್ಟರಿಯಲ್ಲಿದ್ದಾನೆ. ನಾನು ಹೋಗಿ ಅವರನ್ನು ಕಳಿಸಿಕೊಡ್ಬೇಕು. ಅವನೊಬ್ಬ ವಿಚಿತ್ರ ಮನುಷ್ಯ. ಚೆಕ್ಕಿಗೆ ಸಹಿ ಮಾಡಿದ್ರೆ ಮುಗ್ದಿತ್ತು, ಅದಕ್ಕೂ ನನ್ನನ್ನು ವಿಚಾರಿಸುವುದಂದ್ರೆ. ಆದರೂ ವ್ಯವಹಾರ ನೋಡಿ. ಅದು ಅಲ್ಲದೆ ಈ ಅಪಾರವಾದ ಆಸ್ತಿ ಅಂತಸ್ತಿಗೆ ತಾವೇ ಅಧಿಕಾರಿಗಳಲ್ಲವೇ? ಮಿಸ್ಟರ್ ಚಂದ್ರು, ಈ ಆಸ್ತಿ ಅಂತಸ್ತಿನಲ್ಲಿ ಅರ್ಧ ಪಾಲಿನ ಅಧಿಕಾರಿಯ ನನ್ನ ತಮ್ಮ ರವಿ. ಆವೇಶದಲ್ಲಿ ದುಡುಕಬೇಡಿ. ಯಾಕಂದ್ರೆ ರವಿ ಎಷ್ಟಾದರೂ ನೀವು ತಂದು ಸಾಕಿದ ಸಹೋದರ ವಿನಃ ಒಂದೇ ರಕ್ತವನ್ನು ಹಂಚಿಕೊಂಡು ಬಂದ ಬಂಧುಗಳಲ್ಲ. ಇನ್ನೊಂದು ಸಲ ನೀವು ಈ ಮಾತನಾಡಿದರೆ ನಾನು ಸಹಿಸಿಕೊಳ್ಳುವುದಿಲ್ಲ. ನೋಡ, ರವಿ ನನ್ನ ಒಡ ಹುಟ್ಟಿದ ತಮ್ಮನಲ್ಲದಿದ್ದರೂ ನಾನು ಪಡೆದು ಬಂದ ರತ್ನ. ನನ್ನ ತಾಯಿ ಸ್ವರ್ಗಸ್ಥಳಾಗುವಾಗ ದಯಾನಂದ, ನಿನ್ನಿಂದ ರವಿಗೆ ಅನ್ಯಾಯವಾಗದಿರಲಿ. ಅಣ್ಣ, ತಮ್ಮ, ಅಕ್ಕ, ತಂಗಿಯರನ್ನು ಪಡೆಯದ ನೀನು ರವಿಯನ್ನು ಒಡ ಹುಟ್ಟಿದವನೆಂದು ಭಾವಿಸಿಕೊ ಎಂದು ಹೇಳ್ತಾಳೆ. ಒಂದು ವೇಳೆ ನಾನೇನಾದರೂ ರವಿಗೆ ಅನ್ಯತೆ ಭಾವಿಸಿದರೆ ಸತ್ತು ಸ್ವರ್ಗದಲ್ಲಿರುವ ನನ್ನ ಹೆತ್ತಮ್ಮನ ಆತ್ಮಕ್ಕೆ ಶಾಂತಿ ದೊರೆಯುವುದಿಲ್ಲ. ದಯವಿಟ್ಟು ನಮ್ಮಿಬ್ಬರ ಮಧ್ಯೆ ಹೊಗೆ ಎಬ್ಬಿಸಬೇಡಿ. ದಿಸ್ ಇಸ್ ಎ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್ ಟು ಯು. ಕ್ಷಮಿಸಿ. ಈ ಅನಾಥರ ಮೇಲೆ ನೀವು ಇಟ್ಟಿರುವ ಪ್ರೀತಿ ವಿಶ್ವಾಸಕ್ಕೆ ನಾನೆಂದಿಗೂ ಚಿರಋಣಿ. ನನಗೆ ತುಂಬಾ ಕೆಲಸಗಳಿವೆ. ಬೇಗನೆ ಚೆಕ್ಕಿಗೆ ಸಹಿ ಮಾಡಿಬಿಟ್ರೆ ನಾನು ಫ್ಯಾಕ್ಟರಿಗೆ ಹೋಗುತ್ತೇನೆ. ಒಂದು ನಿಮಿಷ ಇರು. ತೆಗೆದುಕೊಳ್ಳಿ. ಆದಷ್ಟು ಬೇಗನೆ ರವಿಯನ್ನು ಊಟಕ್ಕೆ ಕಳಿಸ್ಕೊಡಿ. ಆಯ್ತು, ನಾನಿನ್ನು ಬರ್ತೇನೆ. ದೇವರು ಒಳ್ಳೇದು ಮಾಡಿ, ಹೋಗಿ ಬನ್ನಿ. ನಮಸ್ತೆ ಜಮೀನ್ದಾರಿ. ಹಲೋ ಮೋಹನ್, ಊರಿನಿಂದ ಯಾವಾಗ ಬಂದೆ? ನಿನ್ನೆ ರಾತ್ರಿನೇ ಬಂದೆ. ಹೇಗೆ ನಡೆದಿದೆ ನಿನ್ನ BA ಫೈನಲ್ ವಿದ್ಯಾಭ್ಯಾಸ? ಆ ವಿಷಯ ನಿನಗೆ ತಿಳಿಸಲು ಬಂದೆ ಮೈ ಫ್ರೆಂಡ್ ದಯಾನಂದ. ಮೇಲಿಂದ ಮೇಲೆ ನಿನಗೆ ತೊಂದರೆ ಕೊಡಲು ನನ್ನ ಮನ ಒಪ್ಪೋದಿಲ್ಲ. ಹೀಗಾಗಿ ನಾನು ವಿದ್ಯಾಭ್ಯಾಸ ಅರ್ಧಕ್ಕೆ ನಿಲ್ಲಿಸಿ ನಿನ್ನ ಪೆಟ್ಟಲ್ಲಿ ಯಾವುದಾದ್ರೂ ಒಂದು ಕೆಲಸ ಕೇಳೋಣ ಅಂತ ಬಂದೆ. ಲೇ ಮೋಹನ, ನಿನಗೆ ಹುಚ್ಚು ಏನಾದ್ರೂ ಹಿಡಿದಿಲ್ಲ ತಾನೆ? ಯಾಕೆ? ಲೇ, ಇದುವರೆಗೂ ಶ್ರಮ ವಹಿಸಿ ಕಲಿತ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸ್ತೀನಿ ಅಂತ ಹೇಳ್ತೀಯಲ್ಲೋ? BA ಮುಗಿಸಿಕೊಂಡು ಯಾವುದಾದರೂ ಒಂದು ನೌಕರಿ ಹುಡ್ಕೊಂಡ್ರೆ ಒಳ್ಳೇದಲ್ಲವೇ? ಅದು ಅಲ್ಲದೆ ನಿನ್ನನ್ನೇ ನಂಬಿದ ನಿನ್ನ ತಂದೆ ತಾಯಿಗಳ ಗತಿಯೇನು? ಈಗ ನಿನಗಾದ ತಂದೆ ಏನು ಹೇಳಬಾರ್ದೆ? ದಯಾನಂದ, ನನ್ನ ತಂದೆಯವರು ಹಣಕ್ಕಾಗಿ ಸಾಕಷ್ಟು ಪ್ರಯತ್ನ ಪಟ್ಟು
ಕೊನೆಗೆ ನಿರಾಸರಾಗಿ ಮನೆಗೆ ಬಂದು ಲೇ ಮೋಹನ ಸಾಕು ನಿಲ್ಲಿಸ್ಬಿಡು ನಿನ್ನ ವಿದ್ಯಾಭ್ಯಾಸ ಅಂತಂದು ನಿರ್ದಾಕ್ಷಿಣ್ಯ ಹೇಳ್ಬಿಟ್ರು ದಯಾನಂದ. ಅದಕ್ಕೆ ನನಗೆ ಯಾವುದು ದಾರಿ ಕಾಣದೆ ನಾನು ನಿನ್ನಲ್ಲೇ ನಾನು ಬರ್ಬೇಕಾಯ್ತು. ಏ ಮೋಹನ್, ನಾನಿರುವರೆಗೂ ನೀ ಯಾವುದಕ್ಕೂ ಯೋಚನೆ ಮಾಡಬೇಡ. ನೋಡು, ನಿನ್ನ ವಿದ್ಯಾರ್ಜನೆಗೆ ಎಷ್ಟೇ ಹಣ ಬೇಕಾದ್ರೂ ನಾನು ಸಹಾಯ ಮಾಡ್ತೀನಿ. ನೀನು ಇವತ್ತೇ ಬೆಂಗಳೂರಿಗೆ ಹೊರಡೋ ಸಿದ್ಧತೆ ಮಾಡಿಕೋ. ದಯಾನಂದ, ನಿನ್ನ ಋಣ ಹಾ, ತೀರಿಸುವ ಕಾಲ ಬಂದೇ ಬರ್ತದೆ. ನೀನು ಅದಕ್ಕೆ ಏನು ಯೋಚನೆ ಮಾಡಬೇಡ. ಹಾ, ಸದ್ಯ ತೆಗೆದುಕೋ ಈ ಹಣ. ಮತ್ತೆ ನಿನಗೆ ಹಣ ಏನಾದ್ರೂ ಬೇಕಾದ್ರೆ ನನಗೊಂದು ಕಾಲ್ ಫೋನ್ ಮಾಡು, ನಿನಗೆ ಹಣ ಕಳಿಸ್ತೀನಿ, ಆಯ್ತಲ್ಲ? ದಯಾನಂದ, ಸತ್ಯವಾಗುವ ನನ್ನ ಗೆಳೆಯನಲ್ಲ, ನನ್ನ ಸ್ನೇಹಿತನಲ್ಲ, ನನ್ನ ಭಾಗದ ದೇವರು. ಚಚೆ, ಇದು ನನಗೆ ಸರಿ ಕಾಣುವುದಿಲ್ಲ. ನೋಡು, ನೀನು ನನ್ನ ಬಾಲ್ಯ ಸ್ನೇಹಿತ ಅಂದಾಗ ಒಬ್ಬರಿಗೊಬ್ಬರು ಸಹಾಯ ಸಹಕಾರ ಮಾಡದಿದ್ದರೆ ಇದು ಎಂತ ಸ್ನೇಹ? ಒಬ್ಬರಿಗೊಬ್ಬರು ಸಹಾಯ ಸಹಕಾರ ಮಾಡಿದಾಗಲೇ ನಿಜವಾದ ಸ್ನೇಹ. ದಯಾನಂದ, ನಾನು ಇನ್ನು ಬರಲೆ. ಲೇ ಮೋಹನ್, ಮನೆಗೆ ಬಂದು ಹಾಗೆ ಹೋಗ್ತೇನೋ? ಬಾ, ಕುಳಿತುಕೋ. ಒಂದ್ ಗ್ಲಾಸ್ ಹಾಲನ್ನಾದ್ರೂ ಕುಡಿದುಕೊಂಡು ಹೋಗತ್ತೆ. ಬಾ, ಕುಳಿತುಕೋ. ಆಯ್ತು. ಲಿಂಗಜ್ಜ, ಲಿಂಗಜ್ಜ, ಕರೆದಿರ ಧನಿ? ಹೌದು ಲಿಂಗಜ್ಜ, 2 ಗ್ಲಾಸ್ ಹಾಲು ತೆಗೆದುಕೊಂಡು ಬಾ. ಆಗಲಿ ಧನಿ. BA ಮುಗಿದ ಮೇಲೆ ನಿನ್ನ ವಿಚಾರವೇನಿದೆ? ಯಾವಾಗಾದ್ರೂ ಒಂದು ನೌಕರಿ ಹುಡುಕಬೇಕಂದೆ. ಆಮೇಲೆ ನೌಕರಿ ಮಾಡ್ತಾ ಆಗಿರ್ತೀನಿ. ಲೇ ಮೋಹನ್, ನೀನೊಬ್ಬನೇ ಆಯಾಗಿರ್ಲಿಕ್ಕೆ ಅದು ಹೇಗೆ ಸಾಧ್ಯ ಕಣೋ? ಚಿನ್ನದಂತ ಹುಡುಗಿ ನೋಡಿ ಮದುವೆ ಮಾಡಿಕೊಂಡು ಆಯಾಗಿರ್ಬೇಕು, ಗೊತ್ತಾ? ಯಾವಾಗಲಾದ್ರೂ ನನ್ನ ಬಗ್ಗೆ ನೀನು ಹುಡುಗಾಟಕ್ಕೆ ತಾನೆ ನೀನು ಮಾತಾಡು ಅಂದಾಗ ನಿನ್ನ ಮದುವೆ ಯಾವಾಗ? ಬಂಗಾರದಂತ ಹುಡುಗಿ ಸಿಕ್ಕಾಗ? ಏ ದಯಾನಂದ, ಈ ಗೆಳೆಯನ ಮುಂದೆ ನೀನು ಬಚ್ಚಿಟ್ಟರೆ ಹೆಂಗೆ? ಗುಣದಲ್ಲಿ ಗಂಗೆ, ರೂಪದಲ್ಲಿ ರಂಬೆ, ಅಚ್ಚು ಮೆಚ್ಚಿನ ನಿನ್ನ ಗೆಳತಿ ಲತಾದೇವಿ ಇದ್ದಾಳಲ್ಲ, ಮತ್ತೆ ಹುಡುಗಿ ಬೇಕು. ಲೇ ಮೋಹನ, ಅವಳು ನನ್ನ ಪ್ರೇಯಸಿ ಅಂತ ನಿನಗೆ ಯಾರೋ ಹೇಳಿದ್ದು? ಅಯ್ಯೋ ದಯಾನಂದ, ನೀ ಇಬ್ರು ಕಾಲೇಜಿನಲ್ಲಿ ಕಲಿಯುವಾಗ, ಆಡುವಾಗ, ಚಕ್ಕನ ಆಡುವಾಗ ನನಗೆ ಗೊತ್ತಾಗಿದೆ ನಿಮ್ಮ ಪ್ರೇಮ ಪ್ರಕರಣ. ಲೇ ಮೋಹನ, ಆ ವಿಷಯ ಅದಕ್ಕೆ ಸ್ಟಾಪ್ ಮಾಡೋ. ಲಿಂಗಜ್ಜ ಬಂದ, ಹಾಲು ಕುಡಿ ಹೇಳ್ತೇನೆ. ಕೊಡು ಲಿಂಗಜ್ಜ. ಅದೇನೇನೋ ಮಾತಾಡ್ತಿರಲ್ಲ, ಅದೆಲ್ಲ ನನಗೆ ಗೊತ್ತು ಸರಿ. ಅದು ಯಾವ ವಿಷಯ ಅಂತ? ಲಿಂಗಜ್ಜ, ಅದು ಅದೇ ನಿಮ್ಮ ಹಾಗೂ ಆ ಲತಾದೇವಿಯ ಮದುವೆ ವಿಷಯ ತಾನೇ? ಹೋಗ್ಲಿ ಗಜ, ನಿನಗೆ ಯಾವಾಗ್ಲೂ ನನ್ನ ಮದುವೆ ಚಿಂತೆನೆ. ಹೌದು ಧನಿ, ನಾನು ಈ ಮನೆಯಲ್ಲಿ ಹಾಳಾಗಿರಬಹುದು, ಆದರೆ ನಾನು ಹಿರಿಯ ಚಿಕ್ಕವರಾದ ನಿಮ್ಮ ಹಿತ ಬಯಸುವುದು ನನ್ನ ಧರ್ಮ. ನನ್ನ ಧನಿ ಸಂತೋಷ ಸಾಗರದಲ್ಲಿ ಈಜುವುದನ್ನು ಕಣ್ಣಾರೆ ಕಂಡು ಆನಂದ ಪಡಬೇಕು. ತಮ್ಮ ಮಗುವನ್ನೆತ್ತಿಕೊಂಡು ಮುದ್ದಾಡಿದಾಗಲೇ ಈ ಮುದುಕನ ಜನ್ಮ ಸಾರ್ಥಕ ಧನಿ. ಲಿಂಗಜ್ಜ, ಮೊಮ್ಮಕ್ಕಳನ್ನು ಎತ್ತಿ ಆಡಿಸಬೇಕೆಂಬ ಆಸೆ ತಾನೆ ನಿನಗೆ? ಆದಷ್ಟು ಬೇಗ ನಿನಗಪ್ಪ ಮೊಮ್ಮಗನನ್ನು ಕೊಡ್ತೀನಿ. ಈಗ ಹೋಗಪ್ಪ. ಆ ಧನಿ, ಈಗ ಸಮಾಧಾನವಾಯಿತು. ದಯಾನಂದ, ನಾನಿನ್ನ ಬರ್ತೀನಿ. ಸದಾ ನಿನ್ನ ಕರಳಿನ ಕಣ್ಣು ಈ ಬಡವನ ಮೇಲೆ ಇರಲಿ. ಹೇ ಮೋಹನ್, ನಾನು ಬದುಕಿರುವವರೆಗೂ ನೀನು ಯಾವತ್ತೂ ಬಡವನಲ್ಲ. ಹೋಗಿ ಬಾ, ದೇವ್ರು ಹೇಳದ್ ಮಾಡಿ. ಬರ್ತೀನಿ ದಯಾನಂದ. ರವಿ ಇನ್ನೂ ಬರಲಿಲ್ಲಲ್ಲ. ಲಿಂಗಜ್ಜ, ಲಿಂಗಜ್ಜ, ನಾನು ಸ್ವಲ್ಪ ಫ್ಯಾಕ್ಟ್ರಿ ಕಡೆ ಹೋಗಿ ಬರ್ತೀನಿ. ನೀನ್ ಮನೆ ಹತ್ರ ಇರೇನಪ್ಪ. ಬೇಗ ಬಂದ್ಬಿಡು ಧನಿ, ಬೇಗ ಬಂದ್ಬಿಡು. ಬಾಳ